ಹಾಯ್ ಹಲೋ ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಬಸವರಾಜ. ಕೆಲವೊಮ್ಮೆ ಲೈಫ್ದಾಗ ಏನಾಕತ್ತಪ್ಪ ಅಂತಂದ್ರೆ ನಮ್ಮ ಮೂಡ್ ಹೆಂಗೆ ಇರ್ತೈತ್ಲ ಅದೇ ರೀತಿ ವಾಟ್ಸಪ್ದಾಗ ಸ್ಟೇಟಸ್ ಹಾಕ್ತಿರ್ತೀವಿ, ಇನ್ಸ್ಟಾದಾಗ ಸ್ಟೋರಿ ಹಾಕ್ತಿರ್ತೀವಿ. ಅದನ್ನೇ ಹಾಕೋದು ನಾವು ಕಲಿತಿರ್ತೀವಲ್ಲ, ಅದೇ ರೀತಿ ಪರಿಸ್ಥಿತಿ ಹೆಂಗೆ ಇರ್ತೈತ್ಲ ಅದೇ ಥರ ಬದುಕೋದನ್ನು ಕೂಡ ನಾವು ಕಲಿಬೇಕಾಗತ್ತೆ ಲೈಫ್ದಾಗ. ಮನಸ್ಥಿತಿಗೆ ತಕ್ಕಂತೆ ಹೆಂಗೆ ಬದುಕತ್ತೆ ಅಂದಮೇಲೆ ಪರಿಸ್ಥಿತಿಗೆ ತಕ್ಕಂತೆ ನಾವು ಬದುಕೋದನ್ನು ಕಲಿಬೇಕಾಗತ್ತೆ. ಕೆಲವೊಮ್ಮೆ ಲೈಫ್ದಾಗ ಏನಾಕತ್ತಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ನೆಮ್ಮದಿಯಾಗಿರ್ಬೇಕಂದ್ರೆ ಯಾವತ್ತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಾರ್ದು. ಅಂದ್ರೆ ನೆಮ್ಮದಿಯಾಗಿರ್ತೀವಿ ನಾವು. ನಮ್ಮ ಲೈಫ್ದಾಗ ಎಷ್ಟೋ ಅಪ್ ಆ್ಯಂಡ್ ಡೌನ್ ಇರ್ತಾವೆ, ಆದರೂ ನಾವು ನೆಮ್ಮದಿಯಾಗಿರ್ತೀವಿ. ಯಾಕೆ ಜೀರೋ ಎಕ್ಸ್ಪೆಕ್ಟೇಷನ್ ಇರ್ತಾವೆ ಅಂತೀವಿ. ನಾವು ಯಾವಾಗ ಇನ್ನೊಬ್ಬರ ಮೇಲಾಗಲಿ ನಮ್ಮ ಮೇಲಾಗಲಿ ಬದುಕೋ ರೀತಿಯಿಂದಾಗಲಿ ಎಕ್ಸ್ಪೆಕ್ಟೇಷನ್ ಹೈ ಲೆವೆಲ್ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಇಲ್ಲ ಹಿಂಗೆ ಇರಬೇಕು, ಹಿಂಗೆ ಬದುಕಬೇಕು, ಇಲ್ಲ ಇವ್ರು ನಮ್ಮ ಜೊತೆ ಹಿಂಗೆ ಬದುಕಬೇಕು, ಇವ್ರು ನಮ್ಮ ಜೊತೆ ಹಿಂಗೆ ಇರಬೇಕು, ನಾ ಹೇಳಿದ್ದೀನಿ ಇವ್ರು ಕೇಳಬೇಕು ಅಂತ ಯಾವತ್ತು ನಾವು ಅನ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅವತ್ತಿಂದ ರೋದನೆಯಾಗ ಸ್ಟಾರ್ಟ್ ಆಕೈತಿ. ಅವತ್ತು ಆ ರೋದನೆಯಾಗ ಸ್ಟಾರ್ಟ್ ಆದ್ರೆ ನಮ್ಮ ನೆಮ್ಮದಿನ ಹಾಳಾಕೈತಿ. ಸೊ ಅದ್ರ ಸಲುವಾಗಿ ಯಾವತ್ತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಾರ್ದು. ನಮಗೆ ಯಾವ ರೀತಿ ಬೇಕಲ್ಲ, ಪರಿಸ್ಥಿತಿ ಹೆಂಗೈತಿ, ಮನಸ್ಥಿತಿ ಹೆಂಗೈತಿ, ಅದೇ ಥರ ಬದುಕೋದನ್ನು ಕೂಡ ಕಲಿಬೇಕಾಗೈತೆ ನಮ್ಮ ಲೈಫ್ದಾಗ. ಇನ್ನೊಬ್ರು ನೋಡಿ ಯಾವತ್ತೂ ನಾವು ಕುಣಿಯೋಕೆ ಹೋಗ್ಬಾರ್ದು. ನಮ್ಗೆ ಹೆಂಗೆ ಬೇಕು ಹಂಗೆ ಬದುಕಬೇಕು.